ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ನೊಣವಿನಕೆರೆ ಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಠದ ಮಗನಾಗಿ ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಕಳೆದ 16 ವರ್ಷಗಳಿಂದ ಮಠದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಾನು ಕೂಡ ಪ್ರಮಾಣ ವಚನಕ್ಕೆ ಹೋಗ್ತಿದ್ದೇನೆ ಅಂದಿದ್ದಾರೆ. ಇವತ್ತಿನ ಮುಹೂರ್ತ ತುಂಬಾ ಚೆನ್ನಾಗಿದೆ. ಗುರು ನುಡಿದ ಮುಹೂರ್ತವೇ ಪವಿತ್ರವಾದ ರಾಜಯೋಗ. ಗುರು ನೀಡಿದಂತೆ ಆ ನಿಮಿಷದೊಳಗೆ ಪ್ರಮಾಣ ವಚನವನ್ನ ಡಿಕೆ ಶಿವಕುಮಾರ್ ಸ್ವೀಕರಿಸಲಿ. ಸಿಎಂ ಕಚೇರಿಯಲ್ಲೂ ಅಜ್ಜಯ್ಯನ ಫೋಟೋ ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಹೀಗಂತ ನೊಣವಿನಕೆರೆ ಶ್ರೀಗಳು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇನ್ನು ಹೋಗ್ತಾ ಇದ್ದೀವಿ, ನೋಡ್ತೇನೆ. ಸಮಯದ ಅವಕಾಶ, ಶ್ರೀಮಠದ ಆಶೀರ್ವಾದ ಇದೆ. ಅಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ಜಯಶೀಲರಾಗಿದ್ದಾರೆ. ನೀವೆಲ್ಲರೂ ಕೂಡ ಅದರ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅನುಭವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಧರ್ಮದ ಧ್ವಜವನ್ನು ಹಿಡಿದಿದ್ದಾರೆ. ಅದಕ್ಕೆ ಯಾವ ಆತಂಕ ಇಲ್ಲದಂತೆ ಅವರ ಆಯುಷ್ಯ ಇರುವವರೆಗೂ ನಿಮ್ಮೆಲ್ಲರ ಜೊತೆಗೆ ಬೆರೆತು ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಗುರು ಆಶೀರ್ವಾದ ಅವ್ರಿಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮಾತು ವಿರಾಮ ಕೊಡುತ್ತೇವೆ. ಮುಹೂರ್ತ ಚೆನ್ನಾಗಿದೆ. ಮುಹೂರ್ತದ ಬಗ್ಗೆ ಹೇಳದ ಅಂತಲ್ಲ, ನೀನೊಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ. ಮುಹೂರ್ತ ಗುರು ಏನು ನುಡಿದಿರ್ತಾನೆ ಅದ ಪವಿತ್ರವಾಗಿರ್ತಕ್ಕಂಥ ರಾಜಯೋಗ ಮುಹೂರ್ತ. ಗುರುಗಳ ಆದೇಶದಂತೆ 4 ಗಂಟೆ 15ರಿಂದ 20 ನಿಮಿಷದೊಳಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ಭಕ್ತರ, ಎಲ್ಲ ರೈತರ, ಸೈನಿಕರ, ರಾಜಕೀಯ ಮುತ್ಸದ್ದಿಗಳ, ವರ್ತಕರ, ಯುವಕರ, ಮಹಿಳೆಯರ ನಿರಂತರ ಸರಳ ಸಜ್ಜನಿಕೆ ಸೇವೆ ತೃಪ್ತಿಕರವಾಗಿ ಅವರು ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅವ್ರಿಗೆ ಆಶೀರ್ವಾದ ಪಾಲಿಸಿದ್ದೀವಿ. ಶಿವಂಬಯ್ಯ. ಸಿಎಂ ಕಚೇರಿಯಲ್ಲಿ ಅಜ್ಜಯ್ಯ ಫೋಟೋ